ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿರುತ್ತೆ. ಸೊ ಅಂಥ ಹಣವನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಿಕೊಳ್ಳದೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ಚುನಾಯಿತ ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಗ್ರಾಮದ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಸಾಕಷ್ಟು ಏನು ಸೌಲಭ್ಯಗಳನ್ನು ದುರುಪಯೋಗ ಮಾಡಿಕೊಂಡು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾವುದೇ ಗ್ರಾಮಗಳಲ್ಲಿಯೂ ಸಹಿತ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಇಡೀ ಊರೇ ಕಬ್ಬು ನಾರ್ತಾ ಇರ್ತದೆ, ಚರಂಡಿಗಳು ತುಂಬಿ ತುಳ್ಕಾಡ್ತಾ ಇರ್ತದೆ. ಯಾರ್ದೂ ಮನೆಯ ಮುಂದೆ ಹೋಗಿ ನಿಂತ್ಕೊಂಡು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿರುತ್ತೆ, ದುರ್ನಾತ ಬಡಿತಾ ಇರ್ತದೆ. ಸೊ ಈ ಸಂಬಂಧವಾಗಿ ಗ್ರಾಮಸ್ಥರು ಪಿ ಡಿ ಒಗೆ ಗಮನಕ್ಕೆ ತಂದರೂ ಸಹಿತ ಪಿ ಡಿ ಒಗಳು ಏನಾದರೂ ಒಂದು ಸಬು ಬೆಳ್ಕೊಂಡು ಕಾಲವನ್ನು ತಳ್ತಾ ಇರ್ತಾರೆ. ಸೊ ಈಗ ಜನಪ್ರತಿನಿಧಿಗಳಂತೂ ಇಲ್ಲ, ಅವರು ಮತ್ತೆ ಚುನಾವಣೆ ಬರಬೇಕು, ಅಲ್ಲಿ ತನಕ ಗ್ರಾಮಸ್ಥರಿಗೆ ಸಬು ಬೆಳ್ಕೊಂಡು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಈ ವಾರ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂಥೇಳಿ ಹೀಗೆ ಕಾಲ ತಳ್ಕೊಂಡು ಬರ್ತಾ ಇರ್ತಾರೆ. ಸೊ ಅವರಿಗೆ ಈಗೆಲ್ಲ ಬರೀ ಸುಳ್ಳು ಲೆಕ್ಕಗಳನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಕೆಲಸ ಮಾಡಿಕೊಂಡು ಅವರು ಅವ್ರ ಮನೆಗೆ ಅವ್ರು ಇದ್ಬಿಡ್ತಾರೆ. ಅದಕ್ಕೆ ಇಲ್ಲಿ ತನಕ ಯಾವುದೇ ಗ್ರಾಮಗಳು ಅಭಿವೃದ್ಧಿಯನ್ನು ಕಂಡಿಲ್ಲ. ಹಾಗಾದರೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಎಲ್ಲೋಯ್ತು? ಗ್ರಾಮಗಳ ಅಭಿವೃದ್ಧಿ ಹೆಸರಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳ ಜೊತೆ ಸೇರಿಕೊಂಡು ಕೊಳ್ಳೆ ಹೊಡೆದ ಉತ್ತರ ಸಿಗದ ಪ್ರಶ್ನೆಗಳಿಗೆ ಬೆಲೆನೇ ಇಲ್ಲ.